ನಮಸ್ಕಾರ ಎಲ್ಲರಿಗೂ. ಇಂದು ನಾವು ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಪವಿತ್ರವಾದ ಹಬ್ಬವಾದ ರಾಮನವಮಿ ಬಗ್ಗೆ ತಿಳಿದುಕೊಳ್ಳೋಣ. ರಾಮನವಮಿ ಎಂದರೆ ಕೇವಲ ಒಂದು ಹಬ್ಬವಲ್ಲ, ಅದು ಧರ್ಮ, ಸತ್ಯ ಮತ್ತು ಆದರ್ಶ ಜೀವನದ ಪ್ರತೀಕವಾಗಿದೆ. ಈ ದಿನ ಅಯೋಧ್ಯೆಯಲ್ಲಿ ಶ್ರೀರಾಮ ಅವತಾರ ಪಡೆದ ದಿನವೆಂದು ಆಚರಿಸಲಾಗುತ್ತದೆ. ಶ್ರೀರಾಮರು ರಾಮಾಯಣ ಎಂಬ ಮಹಾಕಾವ್ಯದ ನಾಯಕರು ಮತ್ತು ಅವರ ಜೀವನವು ನಮಗೆ ಆದರ್ಶ ಜೀವನದ ಮಾದರಿಯಾಗಿದೆ. ರಾಮನವಮಿ ನಮಗೆ 3 ಮುಖ್ಯ ಮೌಲ್ಯಗಳನ್ನು ಕಲಿಸುತ್ತದೆ. ಧರ್ಮ, ಯಾವ ಸಂದರ್ಭದಲ್ಲೂ ಸತ್ಯ ಮತ್ತು ನೀತಿಯ ಮಾರ್ಗವನ್ನು ಬಿಡದೆ ನಡೆಯುವುದು. ಭಕ್ತಿ, ದೇವರ ಮೇಲೆ ಶ್ರದ್ಧೆ ಮತ್ತು ನಂಬಿಕೆ ಇಡುವುದು. ಕರ್ತವ್ಯ ನಿಷ್ಠೆ, ನಮ್ಮ ಕರ್ತವ್ಯಗಳನ್ನು ನಿಷ್ಠೆಯಿಂದ ನಿರ್ವಹಿಸುವುದು. ಶ್ರೀರಾಮರು ತಮ್ಮ ಜೀವನದಲ್ಲಿ ಎಷ್ಟೇ ಸಂಕಷ್ಟಗಳು ಬಂದರೂ ಧರ್ಮವನ್ನು ಬಿಡಲಿಲ್ಲ. ಅವರು ಒಬ್ಬ ಆದರ್ಶ ಪುತ್ರ, ಆದರ್ಶ ರಾಜ ಮತ್ತು ಆದರ್ಶ ಪತಿ ಎಂದು ಪ್ರಸಿದ್ಧರಾಗಿದ್ದಾರೆ. ರಾಮನವಮಿ ನಮ್ಮನ್ನು ಶ್ರೀರಾಮರ ಗುಣಗಳನ್ನು ಅನುಸರಿಸಲು ಪ್ರೇರೇಪಿಸುತ್ತದೆ. ಇದು ನಮಗೆ ವಿನಯ, ಕರುಣೆ ಮತ್ತು ಕರ್ತವ್ಯ ಪಾಲನೆ ಎಂಬ ಮಹತ್ವದ ಮೌಲ್ಯಗಳನ್ನು ನೆನಪಿಸುತ್ತದೆ. ಇದು ಕೇವಲ ಹಬ್ಬವಲ್ಲ, ನಮ್ಮ ಜೀವನವನ್ನು ಸರಿಯಾದ ದಾರಿಗೆ ನಡೆಸುವ ಒಂದು ಆಧ್ಯಾತ್ಮಿಕ ಮಾರ್ಗದರ್ಶಿ ಕೂಡ ಆಗಿದೆ. ರಾಮನವಮಿಯನ್ನು ಭಕ್ತಿಯಿಂದ ಆಚರಿಸಲಾಗುತ್ತದೆ. ಉಪವಾಸ ಮಾಡುವುದು, ರಾಮಾಯಣ ಪಾರಾಯಣ ಮಾಡುವುದು, ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಗಳು, ರಾಮನಾಮ ಜಪ ಮತ್ತು ಭಜನೆಗಳು, ಸಮೂಹದಲ್ಲಿ ಉತ್ಸವ ಮತ್ತು ಮೆರವಣಿಗೆಗಳು. ಈ ಆಚರಣೆಗಳು ಮನಸ್ಸಿಗೆ ಶಾಂತಿ ನೀಡುತ್ತವೆ ಮತ್ತು ಆತ್ಮಶುದ್ಧಿಗೆ ಸಹಾಯ ಮಾಡುತ್ತವೆ. ನಮ್ಮ ಜೀವನಕ್ಕೆ ಸಂದೇಶ. ರಾಮನವಮಿ ನಮಗೆ ಹೇಳುವ ಮುಖ್ಯ ಸಂದೇಶವೇನೆಂದರೆ, ಯಾವ ಪರಿಸ್ಥಿತಿಯಲ್ಲಾದರೂ ಸತ್ಯದ ಮಾರ್ಗವನ್ನು ಅನುಸರಿಸಬೇಕು, ಸಮಾಜದ ಒಳಿತಿಗಾಗಿ ಕೆಲಸ ಮಾಡಬೇಕು, ನೈತಿಕ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ರಾಮನವಮಿ ಕೇವಲ ಹಬ್ಬವಲ್ಲ, ಅದು ನಮ್ಮ ಜೀವನವನ್ನು ಉತ್ತಮಗೊಳಿಸಲು ಒಂದು ಅವಕಾಶವಾಗಿದೆ. ಶ್ರೀರಾಮ ಅವರ ಜೀವನದಿಂದ ಪ್ರೇರಣೆ ಪಡೆದು ನಾವೂ ಕೂಡ ಧರ್ಮದ ಮಾರ್ಗದಲ್ಲಿ ನಡೆಯೋಣ ಮತ್ತು ಒಳ್ಳೆಯ ಸಮಾಜವನ್ನು ನಿರ್ಮಿಸೋಣ. ಧನ್ಯವಾದಗಳು.